ಹಾಗೆ ಇದಕ್ಕೆ ಎರಡು ಸಮಸ್ಯೆ ಇದ್ದಾವೆ. ಅದು ಬೇರೆ, ಇದು 5 ತಿಂಗಳ ಒಂದು ಕರು ಕೂಡ ಇದೆ ಇದರಲ್ಲಿ. ಇದಕ್ಕೆ ಏನನ್ನು ಕೊಡ್ಬೋದು ನಾವು? ಒಂದು ಇದು ಡೆಲಿವರಿ ಟೈಮಲ್ಲಿ ಇದಕ್ಕೆ ಯಾವುದೇ ಥರ ತೊಂದರೆ ಆಗಲಿಲ್ದಂಗೆ ಬನ್ನಿ ನೋಡುವ. ಮೊದಲಿಗೆ ಇದು ಓಸ್ಟ್ ವ್ಯಾಟ್ ಫ್ರೋಟ್ ಅಂತಂದೇಳಿ, ಹಾಗೆ ಇದು ವಿಮೋರೆಲ್ಲ, ಇವೆರಡನ್ನು ಕೂಡ ನಾವೊಂದು 4 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಒಂದು 5 ml ರೀತಿ ಈ ಥರ ಹಾಕ್ಕೊಬಿಟ್ಟು ಹಾಗೆ ಈ ವಿಮರಲ್ಲಿ ಏನಿದೆಯಲ್ವ, ಇದನ್ನು ಕೂಡ ಒಂದು 3 ml ಈ ಥರ ಹಾಕ್ಕೊಂಡು ಅದನ್ನು 4 ಲೀಟ್ರ್ ನೀರಿಗೆ ಈ ಥರ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿದ ನಂತರ ನೋಡಿ ಹೇಗೆ ಕುಡಿತಾ ಇದೆ. ಭಾಳ ಇಷ್ಟಪಟ್ಟು ಕುಡಿಯುತ್ತೆ ಇದು. ಹಾಗೆ ನಮ್ಮ ಹಳ್ಳಿ ರಸ ಇದೆ, ಇದಕ್ಕೆ ಕೂಡ ಕೊಡೋಣ. ಈ ಥರ ಕೊಡೋದ್ರಿಂದ ಕರುಗಳು ಕೂಡ ಬೇಗ ಬೆಳವಣಿಗೆ ಆಗುತ್ತೆ. ಹಾಗೆ ಇದರ ಜೊತೆಯಲ್ಲಿ ಅನೇಕ ರೀತಿಯ ನ್ಯೂಟ್ರಿಷನ್ ಇದೆ. ಇದನ್ನು ಕೊಡೋದ್ರಿಂದ ಕುಡಿಯುತ್ತೆ. ಹೊಸದಾಗಿ ನೀವು ಇದನ್ನು ಕೊಡ್ತಾ ಹೋದಾಗ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಮೇಲೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಕಂಟಿನ್ಯೂ ಕೊಡ್ತಾ ಹೋದರೆ ಅದು ಕುಡಿಯುತ್ತೆ. ಮಿನಿಮಮ್ ಒಂದು ತಿಂಗಳಲ್ಲಿ 2 ಬಾರಿ ಕೊಡೋದ್ರಿಂದ ಇದೇನಂತ ರೇಟ್ ಏನಾಗೋದಿಲ್ಲ. 2 ಬಾರಿ ಕೊಡೋದ್ರಿಂದ ಬೇಗ ಗ್ರೌತ್ ಆಗುತ್ತೆ. ಹಾಗೆ ಇದೇನು ಕರು ಇದೆಯಲ್ವ, ಇದರ 5 ರಿಂದ 6 ತಿಂಗಳಿದೆ ಇದಕ್ಕೆ. ಈ ಕರು ಒಂದು ಬೆಳವಣಿಗೆ ಆಗುತ್ತೆ. ಹಾಗೆ ಇದರ ಡೆಲಿವರಿ ಟೈಮಲ್ಲಿ ಯಾವುದೇ ಥರ ಅಪಾಯ ಆಗೋದಿಲ್ಲ. ಒಂದೊಂದು ಈ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಹಸುಗಳು ಸತ್ತೇ ಹೋಗ್ಬಿಡ್ತವೆ, ಕರು ವಿತ್ ಹಸು. ಅದು ತೊಂದರೆ ಆಗೋದಿಲ್ಲ. ಹಾಗೆ ಇದಕ್ಕೆ ಇನ್ನೊಂದು ಸಮಸ್ಯೆ ಇದೆ, ನಿಮಗೆ ತೋರಿಸ್ತೇನೆ ನೋಡಿ. ಈ ಥರ ಏನಾದರೂ ನಿಮ್ಮ ಹಸುಗಳಿಗಾದರೆ ಒಂದು ವೆಟರ್ನರಿ ಹಾಸ್ಪಿಟಲಲ್ಲಿ ಆಯಿಲ್ಮೆಂಟ್ ಸಿಗುತ್ತೆ, ಆಯಿಲ್ಮೆಂಟನ್ನು ಹಚ್ಬೋದು. ಹಾಗೆ ಇದು ಏನು ಕಾಯಿತು ಅಂತಂದರೆ ಇದಕ್ಕೆ ಉಣ್ಣೆ ಅಂತಂದೇಳಿ ನೀವಿಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ಮಚ್ಚೆಗಳ ಥರ ಇದಕ್ಕೆ ಉಣ್ಣೆಗಳು ಜಾಸ್ತಿ ಆಗಿತ್ತು. ಅದಕ್ಕೆ ಒಂದು ಔಷಧಿಯನ್ನು ಹಚ್ಚಿದ್ವಿ 2 ಸಲ, ವಾರದಲ್ಲೇ ಎಲ್ಲ ಕ್ಲಿಯರ್ ಆಗಿದೆ. ಬನ್ನಿ ಅದು ಯಾವುದು ಔಷಧಿ ಅಂತಂದೇಳಿ ನೋಡುವ. ಹಾಗೆ ದಿನಕ್ಕೆ 1-2 ಟೈಮು ಈ ಮುಸ್ರೆ ಅಂತ ಸಿಗುತ್ತೆ, ಮುಸ್ರೆಯನ್ನು ಕೊಡ್ತೀವಿ. ಊಟ ಮಾಡಿ ಉಳಿದಂಥ ನೀರೇನಿರುತ್ತಲ್ವ ಅದನ್ನು. ಇದಕ್ಕೆ ಬಂದ್ಬಿಟ್ಟು ಇದು ನೊಣಗಳೇನಾದರೂ ಹಸುಗಳ ಮೇಲಿದ್ದರೆ, ಹಾಗೆ ಉಣ್ಣೆಗಳು ಹೆಚ್ಚಾಗಿ ಅಂಟ್ಕೊಂಡಿರ್ತವೆ. ಆ ಉಣ್ಣೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ. ಇದನ್ನು ಒಂದು 5 ml ಥರ 1 ಲೀಟ್ರ್ ನೀರಿಗೆ ಇದನ್ನು ಈ ರೀತಿ ಹಾಕ್ಕೊಂಬಿಟ್ಟು ಸ್ವಲ್ಪ ಅದನ್ನ ಮಿಕ್ಸ್ ಆದರೂ ಮಾಡ್ಕೋಬೋದು. ಇಲ್ಲೊಂದು ಬಟ್ಟೆ ಏನು ತಗೊಂಡಿದ್ದೀವಲ್ವ, ಈ ಬಟ್ಟೆಯಲ್ಲಿ ಸ್ವಲ್ಪ ಅದ್ಬಿಟ್ಟು 1-2 ನಿಮಿಷ ಬಿಟ್ಟು ಅದು ಎಲ್ಲೆಲ್ಲಿ ಉಣ್ಣೆಗಳು ಜಾಸ್ತಿ ಆಗಿದ್ದಾವೆ ಅಲ್ಲಿಗೆ ಹಚ್ತಾ ಬರೋದ್ರಿಂದ ಉಣ್ಣೆಗಳು ವಾರಕ್ಕೆ 2 ಬಾರಿ ಹಚ್ಚಿದರೆ ಸಾಕು. 2 ಅಥವಾ 3 ಟೈಮಲ್ಲಿ ಇದು ಕ್ಲಿಯರ್ ಆಗಿಬಿಡುತ್ತೆ. ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ, ಕಡಿಮೆ 2 ಸಲ ಹಾಕಿದರೆ ಸಾಕು. ಆರಾಮಾಗಿ ಇರ್ತಕ್ಕಂಥ ಈ ನೊಣಗಳು ಏನು ಕೂರೋದಿಲ್ಲ ಹಸು ಮೇಲೆ, ಹಾಗೆ ಉಣ್ಣೆಗಳು ಕೂಡ ಹೋಗ್ಬಿಡುತ್ತೆ. ನೋಡಿ ಈ ಥರ ಒಂದು ಅಪ್ಲೈ ಮಾಡಿದರೆ ಸಾಕು ಹಸುಗೆ. ಹಸು ಸ್ವಲ್ಪ ಅದು ನಿಲ್ಲೋದಿಲ್ಲ, ಯಾಕಂದರೆ ಒಬ್ಬರು ಯಾರಾದರೂ ಹೆಲ್ಪಿಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅದಕ್ಕೆ ಮುಗ್ದಾಣ ಹಿಡ್ಕೊಂಬಿಟ್ಟು ಅದೆಲ್ಲೆಲ್ಲಿ ಜಾಸ್ತಿ ಆಗಿದ್ದಾವೆ ಉಣ್ಣೆಗಳು ಅಲ್ಲಿ ಹಚ್ಚಬೇಕಾಗುತ್ತೆ, ಸವರಬೇಕಾಗುತ್ತೆ. ಅದನ್ನ ನಾವು ಯಾವ ಥರ ಸೋಪ್ ಅದನ್ನು ಹಚ್ಬಿಟ್ಟು ತೊಳಿತೀವೋ ಆ ಥರ.
ಅದನ್ನು ತೊಳೆದ್ಬಿಟ್ಟು 1 ರಿಂದ 2 ಅವರ್ ಒಂದು ಸ್ವಲ್ಪ ಸೈಡಲ್ಲೆಲ್ಲಾದರೂ ಹಿಡ್ಕೊಂಡು ಹೋದರೆ ಆ ಉಣ್ಣೆಗಳೆಲ್ಲ ಉದುರೋಗ್ಬಿಡುತ್ತೆ. ಅದು ಉದುರಿ ಸತ್ತೋಗ್ಬಿಡುತ್ತೆ ಅದು. ಅದರಿಂದ ಮಿನಿಮಮ್ ಅದನ್ನ ಹಚ್ಚಿ 1 ರಿಂದ 1.5 ಅವರ್ ಬಿಡಲೇಬೇಕಾಗುತ್ತೆ. ನೋಡಿ ಅದು ಕಾಲು ಅದು ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ. ನಾವು ಹಸುಗೆ ಪೂರ್ತಿ ಹಾಕಿದ್ವಿ, ಇದು 2ನೇ ಸಲ ಹಾಕ್ತಾ ಇರೋದು. ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಂದೇಳಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದಿದ್ದು. ಈ ರೀತಿ ಪೂರ್ತಿಯಾಗಿದೆ. ಬಟ್ ಹಸು ಅದು ನೆಕ್ಕೋ ಥರ ಏನೋ ಕಣ್ಣು, ಮೂಗು, ಬಾಯಿ ಈ ಜಾಗದಲ್ಲಿ ಹಾಕ್ದಿರ ಬೇರೆ ಜಾಗದಲ್ಲಿ ಎಲ್ಲನೂ ನೀವು ಅಪ್ಲೈ ಮಾಡಿ. ಈ ಥರ ಅಪ್ಲೈ ಮಾಡಿ ಮಿನಿಮಮ್ ನಾವು 2 ಅವರ್ ಬಿಟ್ಟಿದ್ವಿ. ಎಲ್ಲರೂ ಅಂದರೆ ನೀವು ಕಟ್ಟಿದ ಜಾಗದಲ್ಲೇ ಅಲ್ಲೇ ಕಟ್ಟಬೇಡಿ ಹಸುನ. ಸಪ್ರೇಟ್ ಪ್ರತ್ಯೇಕವಾಗಿ ಒಂದು ಬೇರೆ ಕಡೆ ಹೊಡ್ಕೊಂಡೋಗಿ ಅಲ್ಲಿ ಕಟ್ಟಿ. ಉಣ್ಣೆಗಳೆಲ್ಲ ಸಂಪೂರ್ಣವಾಗಿ ಎಲ್ಲ ಉದುರಿ ಸತ್ತೋಗ್ಬಿಡುತ್ತೆ. ಹಾಗೆ ಹಳ್ಳಿಕಾರ ಹಸು ಏನಿದೆ, ಕರು ಇದೆ, ಆ ಕರಿಗೂ ಕೂಡ ಸ್ವಲ್ಪ ನೊಣ ಕೂರ್ತಾ ಇತ್ತು. ಹಾಗಾಗಿ ಆ ಕರಿಗೂ ಕೂಡ ಸ್ವಲ್ಪ ಹಾಕಿದ್ವಿ. ಸಾಕು, ಇದು ಒಂದು ಸಣ್ಣ ಚಿಕ್ಕ ಬಾಟಲ್ ತಂದರೆ ಸಾಕು. 2 ಹಸುಗಳಿಗೆ ಆಗುತ್ತೆ. ನಾವು ಇದಕ್ಕೆ 2 ಸಲ ಹಾಕಿರೋದು. ಎರಡಕ್ಕೂ ಕೂಡ 1 ಅವರ್ ಆದಮೇಲೆ ನಾವು ಅದಕ್ಕೆ ಮೈಯನ್ನು ತೊಳೆದ್ವಿ, ಸ್ನಾನ ಮಾಡಿಸಿದ್ವಿ. ಈಗ ಯಾವುದು ಕೂಡ ಇಲ್ಲ. ಈ ಹೇಗಿದೆ ರಿಸಲ್ಟ್ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತ ತೋರಿಸ್ತೇನೆ.